ಘನಘೋರವಾಗಿರ್ತಕ್ಕಂಥ ಕೊಲೆ ಆರೋಪ. ಆರೋಪಿ ನಂಬರ್ 2 ಹೆಸರಿಗೆ ಕನ್ನಡದ ಸೂಪರ್ ಸ್ಟಾರ್ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅವರು ತೆಳ್ಳಗಾಗಿದ್ದಾರಂತೆ, ಆಹಾರ ಸೇರ್ತಾ ಇಲ್ಲಂತೆ, ಮನೆಯೂಟಕ್ಕಾಗಿ ಅಂಗಲಾಸ್ತಾ ಇದ್ದಾರಂತೆ. ಹೀಗೆ ಅಂತೆ ಕಂತೆ ಸುದ್ದಿಗಳಿಂದ ಈಗ ಮತ್ತೊಂದು ಸುದ್ದಿ ಹೊರ ಬಂದಿರುವಂತದ್ದು, ಜೈಲಿನಲ್ಲಿ ಬಿಂದಾಸ್ ಆಗಿ ಸಿಗರೇಟ್ ಸೇದುತ್ತಾ ರೌಡಿ ಶೀಟರ್ ಜೊತೆ ಮೀಟಿಂಗ್ ಮಾಡ್ತಿರುವಂತಹ ದರ್ಶನ್ ಭಾವಚಿತ್ರ. ಜೈಲಿನ ಒಳಗೆ ದರ್ಶನ್ ಫುಲ್ ಬಿಂದಾಸ್ ಆಗಿರುವಂತಹ ದೃಶ್ಯ. ಸಿಗರೇಟ್ ಸೇದುತ್ತಾ, ಟೀಯನ್ನ ಕುಡಿತಾ ಬಿಂದಾಸ್ ಆಗಿ ಕುಳಿತಿರುವಂತದ್ದು ನಟ ದರ್ಶನ್. ಸಿಗರೇಟ್ ಸೇದುತ್ತಾ ಕೈದಿಗಳ ಜೊತೆ ಮೀಟಿಂಗ್ ಬೇರೆ ಮಾಡ್ತಿರುವಂತದ್ದು. ಅದು ಯಾರು? ವಿಲ್ಸನ್ ಗಾರ್ಡನ್ ನಾಗನ ಜೊತೆಯಲ್ಲಿ ಮೀಟಿಂಗ್ ಮಾಡ್ತಾ ಇರುವಂತದ್ದು ದರ್ಶನ್. ಈ ಮೀಟಿಂಗ್ ನಲ್ಲಿ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ಇದ್ದಾರೆ. ಬಿಂದಾಸ್ ಆಗಿ ಚೇರ್ ಮೇಲೆ ಕುಳಿತಿರುವಂತದ್ದು. ದರ್ಶನ್ ಹರಟೆಯನ್ನ ಹೊಡಿತಾ ಮಾತುಕತೆಯನ್ನ ಆಡ್ತಿರುವಂತಹ ಫೋಟೋ ಈಗ ವೈರಲ್ ಆಗ್ತಾ ಇದೆ. ನಮಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಫೋಟೋ ಇದು. ಕೈದಿ ವೇಲು ಎಂಬಾತ ತೆಗೆದಿರ್ತಕ್ಕಂಥ ಫೋಟೋ ಅಂತೆ ಇದು. ಆತ ಜೈಲಿನ ಒಳಗಿನಿಂದಲೇ ತನ್ನ ಪತ್ನಿಗೆ ಈ ಫೋಟೋವನ್ನ ಕಳಿಸಿದ್ದ. ನ್ಯೂಸ್ 18ಗೆ ಸಿಕ್ಕಿರುವಂತಹ ದರ್ಶನ್ ಜೈಲಿನಲ್ಲಿರುವಂತಹ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಫೋಟೋವನ್ನ ನೋಡೋದಾದ್ರೆ ಕೈಯಲ್ಲಿ ಸಿಗರೇಟ್ ಇದೆ, ಬಲಗೈಯಲ್ಲಿ ಕಪ್ ಇದೆ, ಆ ಕಪ್ಪಿನಲ್ಲಿ ಕಾಫಿ ಇದೆಯೋ, ಟೀ ಇದೆಯೋ, ಮತ್ತು ಎಟ್ಸೆಟ್ರಾ ಏನೇನಿದೆಯೋ ಗೊತ್ತಿಲ್ಲ. ಇನ್ನೊಬ್ಬ ಅವರ ಜೊತೆಯಲ್ಲಿ ಕುಳಿತಿರ್ತಕ್ಕಂಥ ವಿಲ್ಸನ್ ಗಾರ್ಡನ್ ನಾಗ ಅಂತ ರೌಡಿ ಶೀಟರ್. ಸಾಕಷ್ಟು ಗಂಭೀರವಾದಂಥ ಆರೋಪಗಳಿದ್ದಾವೆ. ಜೈಲಿನ ಒಳಗಡೆನೆ ಇದ್ದು ಹೊರಗಡೆ ಹಫ್ತಾ ವಸೂಲಿಯನ್ನ ಮಾಡ್ತಾ ಇದ್ದ ಅಂತಕ್ಕಂಥ ಆರೋಪ ಕೂಡ ಈತನ ಮೇಲೆ ಇರುವಂಥದ್ದು. ಜೊತೆಗೆ ಇನ್ನುಳಿದಂಥ ಸಹ ಕೈದಿಗಳು, ದರ್ಶನ್ ಮ್ಯಾನೇಜರ್ ಎಲ್ಲರೂ ಕುಳಿತುಕೊಂಡು ಹರಟಿಯನ್ನ ಹೊಡಿತಾ ಇದ್ದಾರೆ. ಇದೇನಪ್ಪ ಇದು? ಗಂಭೀರವಾಗಿರ್ತಕ್ಕಂಥ ಘನಘೋರವಾಗಿರ್ತಕ್ಕಂಥ ಕೊಲೆಯ ಆರೋಪಿಯಾಗಿರ್ತಕ್ಕಂಥ ದರ್ಶನ್, ಅಕ್ಯೂಸ್ ನಂಬರ್ 2 ದರ್ಶನ್ಗೆ ಕೇವಲ ಕಾಫಿ ಕೊಡ್ತಿದ್ದಾರಾ, ಕೇವಲ ಸಿಗರೇಟ್ ಕೊಡ್ತಿದ್ದಾರಾ ಅಂತ ಅವರ ಅಭಿಮಾನಿಗಳು ಆತಂಕಕ್ಕೊಳಗಾಗಬೇಕಾಗಿಲ್ಲ. ನಮಗೆ ಕಾಣ್ತಾ ಇರೋದ್ರಲ್ಲೇ ಇದನ್ನೆಲ್ಲ ಕೊಡ್ತಾ ಇದ್ದಾರೆ. ಅಂದ ಹಾಗೆ ಪವಿತ್ರ ಗೌಡ ಕೂಡ ಅಲ್ಲೇ ಇರುವಂತದ್ದು. ಅವರ ಭೇಟಿಗೂ ಅವಕಾಶ ಕೊಟ್ಟಿದ್ದಾರಾ ಗೊತ್ತಿಲ್ಲ, ನೋಡಬೇಕು. ಇನ್ನು ಈ ಎಲ್ಲ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಆಹಾರಕ್ಕಾಗಿ ದಾಸ ಅಂಗಲಾಸ್ತಾ ಇದ್ದಾರೆ, ಕೋರ್ಟ್ಗೆ ಮೊರೆ ಹೋಗ್ತಾ ಇದ್ದಾರೆ, ಮನೆಯ ಊಟವನ್ನ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹಾಗಿದ್ರೆ ಇವೆಲ್ಲ ಕೇವಲ ಕಥಾಕಥಿತವಾಗಿರ್ತಕ್ಕಂಥ ಸುದ್ದಿಗಳಾಗಿತ್ತ? ಇಲ್ಲಿ ಜನರ ಮಾಧ್ಯಮಗಳ ಗಮನವನ್ನ ಬೇರೆಡೆ ಅಂತ ಸೆಳೆಯುವ ಹುನ್ನಾರ ಆಗಿತ್ತ? ಇಂಥ ಪ್ರಶ್ನೆ ಮೂಡೋದಕ್ಕೆ ಈ ಫೋಟೋ ಕಾರಣ ಆಗ್ತಾ ಇದೆ. ಒಂದು ಕೈಯಲ್ಲಿ ಸಿಗರೇಟ್, ಮತ್ತೊಂದು ಕೈಯಲ್ಲಿ ಒಂದು ಕಪ್ ಇದೆಯಾ, ಅದರಲ್ಲಿ ಟೀ ಇದೆಯಾ, ಕಾಫಿ ಇದೆಯಾ, ಎಟ್ಸೆಟ್ರಾ ಏನಿದೆಯೋ ಗೊತ್ತಿಲ್ಲ. ಜೊತೆಗೆ ರೌಡಿ ಶೀಟರ್ ಆಗಿರ್ತಕ್ಕಂಥ ವ್ಯಕ್ತಿ ಜೊತೆಯಲ್ಲಿ ಮೀಟಿಂಗ್, ನಗ್ನಗ್ತಾ ಮಾತುಕತೆ. ಹಾಗಿದ್ರೆ ಏನಾಗ್ತಾ ಇದೆ ಇದರಲ್ಲಿ ಅಂತ? ಎಸ್, ಖಂಡಿತವಾಗ್ಲೂ ರಾಘವೇಂದ್ರ ಗುಡಿ. ಯಾಕಂದ್ರೆ ಕಳೆದ 1.5-2 ತಿಂಗಳಿಂದಲೂ ಕೂಡ ಅಷ್ಟೇ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ತೂಕ ಕಡಿಮೆ ಆಗ್ತಿದೆ, ಊಟ ಅಡ್ಜಸ್ಟ್ ಆಗ್ತಿಲ್ಲ, ಇಲ್ಲಿರೋದಕ್ಕಾಗ್ತಿಲ್ಲ ಅನ್ನುವಂಥ ಒಂದಷ್ಟು ವಿಚಾರಗಳು ಹೊರಗಡೆ ಬಂದಿತ್ತು. ಆದರೆ ಈಗ ಸಿಕ್ಕಿರುವಂಥ ಒಂದು ಫೋಟೋ ಪ್ರತಿಯೊಂದು ವಿಚಾರಗಳಿಗೂ ಕೂಡ ಅಷ್ಟೇ ಸುಳ್ಳು ಅನ್ನುವಂಥದ್ದನ್ನು ಹೇಳ್ತಿರುವಂಥದ್ದು. ಯಾಕಂದ್ರೆ ನೀವು ಆ ಒಂದು ಫೋಟೋವನ್ನು ಗಮನಿಸಬಹುದು. ಆರಾಮಾಗಿದ್ದಾರಲ್ಲಿ, ಯಾವುದೇ ರೀತಿಯಂತ ಟೆನ್ಷನ್ ಇಲ್ಲ, ನಾನು ಕೊಲೆ ಮಾಡಿದ್ದೀನಿ ಅನ್ನೋಂಥ ಒಂದು ಪಶ್ಚಾತ್ತಾಪ ಇಲ್ಲ. ಆರಾಮಾಗಿ ಯಾವುದಾದ್ರೂ ಒಂದು ಫಾರ್ಮ್ ಹೌಸ್ ನಲ್ಲಿ ನಾವು ಯಾವ ರೀತಿ ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ ಮಾಡ್ತಿದ್ವೋ ಆ ರೀತಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಒಂದು ರೀತಿಯಂತ ರಾಜ್ಯಾತಿಥ್ಯವು ಸಿಕ್ತಿದೆ ಅನ್ನುವಂಥದ್ರಲ್ಲಿ ಎರಡು ತಪ್ಪಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾನೆ ಇತ್ತು ಪದೇ ಪದೇ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡು ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಒಂದು ಫೆಸಿಲಿಟಿ ಬೇಕಾದ್ರೆ ಸಿಗುತ್ತೆ, ಅಲ್ಲಿ ದುಡ್ಡು ಕೊಟ್ರೆ ಸಾಕು ಫೋನ್ ಸಿಗುತ್ತೆ, ದುಡ್ಡು ಕೊಟ್ರೆ ನಮ್ಗೆ ಬೇಕಾದಂತ ಊಟ ಸಿಗುತ್ತೆ, ಬೇಕಾದಂತ ಟೈಮ್ನಲ್ಲಿ ಎಣ್ಣೆಯೂ ಕೂಡ ಸಿಗುತ್ತೆ ಅನ್ನುವಂಥ ಒಂದಷ್ಟು ವಿಚಾರಗಳು ಸಾರ್ವಜನಿಕ ವಲಯದಲ್ಲಿ ಪದೇ ಪದೇ ಕೇಳಿ ಬರ್ತಾ ಇತ್ತು. ಅದಕ್ಕೆ ಪುಷ್ಟಿ ಕೊಡುವಂತೆ ಈ ಒಂದು ಫೋಟೋ ಕೂಡ ಈಗಾಗಲೇ ಹೊರಗಡೆ ಬಂದಿರುವಂತದ್ದು. ಇನ್ನು ಈ ಫೋಟೋವನ್ನು ಒಮ್ಮೆ ಗಮನಿಸ್ತಾ ಇರಬಹುದು. ಆ ಒಂದು ಫೋಟೋದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2 ಆರೋಪಿಗಳಿದ್ದಾರೆ. ಒಂದು ನಟ ದರ್ಶನ್, ಮತ್ತೊಂದು ಆತನ ಮ್ಯಾನೇಜರ್ ನಾಗರಾಜು. ಆತನ ಮುಂದೆ ಇರುವಂತಹದ್ದು ವಿಲ್ಸನ್ ಗಾರ್ಡನ್ ನಾಗ, ಕುಖ್ಯಾತ ರೌಡಿ ಶೀಟರ್. ಆ ಜೈಲಿನಲ್ಲೇ ಇದ್ದುಕೊಂಡು ಆತ ಹೊರಗಡೆ ಸಾಕಷ್ಟು ವ್ಯವಹಾರಗಳನ್ನ ಮಾಡ್ತಿದ್ದಾನೆ, ಸಾಕಷ್ಟು ಹಫ್ತಾ ವಸೂಲಿ ಜೊತೆಗೆ ಒಂದಷ್ಟು ಸುಪಾರಿಗಳನ್ನು ಕೂಡ ಕೊಡ್ತಿರುವಂತಹ ಒಂದು ಗಂಭೀರವಾದಂತಹ ಆರೋಪ ಕೂಡ ಇದೆ. ಇನ್ನು ಪ್ರಮುಖವಾಗಿ ನಾವು ನೋಡುವಂತದ್ದಾದ್ರೆ ಸಿಸಿಬಿ ಪೊಲೀಸರು ಪದೇ ಪದೇ ಪರಪ್ಪನ ಅಗ್ರಹಾರದ ಮೇಲೆ ಜೈಲಿನ ಮೇಲೆ ರೈಡ್ ಅನ್ನ ಮಾಡ್ತಿರ್ತಾರೆ. ರೈಡ್ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ವಸ್ತುಗಳು ಕೂಡ ಸಿಕ್ತಿಲ್ಲ ನಮಗೆ ಅನ್ನುವಂತ ಒಂದಷ್ಟು ವಿಚಾರಗಳನ್ನು ಮಾಡಿರ್ತಾರೆ. ಮಂಜುನಾಥ್, ನಿನ್ನೆ ಪ್ರೆಸ್ ಮೀಟ್ ಅನ್ನ ಸ್ವತಃ ಕಮಿಷನರ್ ಮಾಡಿರ್ತಾರೆ. ನಾವು ಪರಪ್ಪನ ಅಗ್ರಹಾರದ ಮೇಲೆ ಸರ್ಪ್ರೈಸ್ ಆಗಿರ್ತಕ್ಕಂಥ ರೇಡ್ ಮಾಡಿದ್ವಿ, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಸ್ತುಗಳು ಸಿಕ್ಕಿಲ್ಲ, ಅಲ್ಲಿ ಎಲ್ಲವೂ ಸರಿಯಾಗಿದೆ ಅಂತ ಹೇಳ್ತಾರೆ. ಇನ್ನು ಈ ಫೋಟೋವನ್ನ ನೋಡ್ತಾ ಇದ್ರೆ ಇದು ಕೂಡ ನಿನ್ನೆಯದ್ದೇ ಫೋಟೋ ಅಂತ ಹೇಳಲಾಗ್ತಾ ಇದೆ.
ಹಾಗಿದ್ರೆ ಅಲ್ಲಿ ಪೊಲೀಸರು ಹೋಗಿ ಏನ್ ಮಾಡಿದ್ರು ಅಂತ. ಖಂಡಿತವಾಗ್ಲೂ ರಾಘವೇಂದ್ರ ಗುಡಿ ಕೇವಲ ಆಗೊಮ್ಮೆ ಈಗೊಮ್ಮೆ ಅಲ್ಲ, 3-4 ತಿಂಗಳಿಗೊಮ್ಮೊಮ್ಮೆ ಸಿಸಿಬಿ ಪೊಲೀಸರು ರೈಡ್ ಮಾಡ್ತಿರ್ತಾರೆ. ರೈಡ್ ಮಾಡಿದಂತ ಸಂದರ್ಭದಲ್ಲಿ ಬಹುತೇಕ ಪೊಲೀಸರ ರೈಡ್ ವಿಚಾರ ಅಲ್ಲಿರುವಂತಹ ಕೈದಿಗಳಿಗೆ ಮೊದಲೇ ತಿಳಿಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಯಾಕಂದ್ರೆ ಈ ಒಂದು ಫೋಟೋವನ್ನ ನೋಡ್ತಾ ಇದ್ದಂತಹ ವೇಳೆಯಲ್ಲಿ ಅವರು ಆರಾಮಾಗಿ ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾರೆ. ಆ ಒಂದು ಫೋಟೋವನ್ನ ಓರ್ವ ವ್ಯಕ್ತಿ, ಅದು ಕೂಡ ಅಷ್ಟೇ ವಿಚಾರಣಾಧೀನ ಕೈದಿ ಓರ್ವ ತೆಗೆದಿರುವಂತಹದ್ದು ಅನ್ನೋಂಥದ್ದು ಕೂಡ ಈಗಾಗಲೇ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಪ್ರತಿಯೊಬ್ಬರ ಕೈಲೂ ಕೂಡ ಅಷ್ಟೇ ಅವ್ರದ್ದೇ ಆದಂತಹ ಮೊಬೈಲ್ ಫೋನ್ಗಳಿದೆಯಾ ಅನ್ನುವಂಥ ಒಂದು ಗಂಭೀರವಾದಂತಹ ಒಂದು ಆರೋಪದ ಜೊತೆಗೆ ಒಂದಷ್ಟು ಅನುಮಾನಗಳು ಕೂಡ ಶುರುವಾಗುತ್ತೆ. ಯಾಕಂದ್ರೆ ನಿನ್ನೆ ಸಿಸಿಬಿ ಪೊಲೀಸರು ರೈಡ್ ಮಾಡ್ತಾರೆ. ರೈಡ್ ಮಾಡಿದಂತ ಸಂದರ್ಭದಲ್ಲಿ ಯಾವುದೂ ಕೂಡ ನಮಗೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಸಿಕ್ಕಿಲ್ಲ ಅಂದಂತಹ ಪೊಲೀಸರಿಗೆ ಈ ರೀತಿಯಾಗಿ ಫೋಟೋ ತೆಗೆಯೋದಕ್ಕೆ ಫೋನ್ ಎಲ್ಲಿಂದ ಬಂತು ಅನ್ನುವಂಥದ್ದು ಸಹಜವಾಗಿ ಮೂಡ್ತಿರುವಂತಹ ಒಂದು ಅನುಮಾನ. ಯಾಕಂದ್ರೆ ಪದೇ ಪದೇ ಕೂಡ ಅಷ್ಟೇ ಪೊಲೀಸರು ರೈಡ್ ಮಾಡ್ತಾರೆ, ರೈಡ್ ಮಾಡಿದಾಗ ಏನು ಸಿಗಲ್ಲ ಅಂತಾರೆ. ಆದ್ರೆ ಇಲ್ಲಿ ಮೂಡ್ತಿರುವಂತ ಒಂದು ಅನುಮಾನ ಏನು ಅಂತಂದ್ರೆ, ಪೊಲೀಸರಿಗಿಂತನೂ ಅಲ್ಲಿ ಒಳಗಡೆ ಇರುವಂತಹ ಕೈದಿಗಳು ತುಂಬಾ ಅಂದ್ರೆ ತುಂಬಾ ಶಾರ್ಪ್ ಇದ್ದಾರೆ, ಜೊತೆಗೆ ಸಾಕಷ್ಟು ಇನ್ಫ್ಲೂಯೆನ್ಸ್ಡ್ ಇರುವಂತಹ ಕೈದಿಗಳು ಅನ್ನುವಂಥದ್ದು ಎರಡು ಮಾತಿಲ್ಲ. ಯಾಕಂದ್ರೆ ಪೊಲೀಸರು ರೈಡ್ ಮಾಡುವಂತಹ ವಿಚಾರಗಳೆಲ್ಲವೂ ಕೂಡ ಅಷ್ಟೇ ಮೊದಲನೇ ತಿಳಿತಿದೆಯಾ ಅನ್ನುವಂಥದ್ದು ಕೂಡ ಈಗಾಗಲೇ ಮೂಡ್ತಿರುವಂತ ಒಂದು ಅನುಮಾನ. ಯಾಕಂದ್ರೆ ಪೊಲೀಸರನ್ನ ಇವತ್ತು ಅರ್ಲಿ ಮಾರ್ನಿಂಗ್ ರೈಡ್ ಮಾಡ್ತಾರೆ ಅಂತಂದ್ರೆ ರಾತ್ರಿನಲ್ಲಿರುವಂತಹ ಮೊಬೈಲ್ ಫೋನ್ಸ್ ಆಗಿರ್ಬೋದು ಅಥವಾ ಅವ್ರಿಗೆ ಏನೆಲ್ಲ ವಸ್ತುಗಳು ಅನಧಿಕೃತವಾಗಿ ಸಿಗ್ತಾ ಇದೆ ಅದೆಲ್ಲವನ್ನು ಕೂಡ ಅಷ್ಟೇ ಬಚ್ಚಿಡೋದಕ್ಕೆ ಒಂದು ಸ್ಥಳವೂ ಕೂಡ ಅಷ್ಟೇ ಬಹುತೇಕ ಅವರು ಏರ್ಪಾಟ್ ಮಾಡ್ಕೊಂಡಂತ ಕಾಣ್ತಾ ಇದೆ ಇಲ್ಲಿ ಮೇಲ್ನೋಟಕ್ಕೆ. ಇದರ ಬಗ್ಗೆ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಇಲ್ಲಿ ಹೊರಗಡೆ ಒಂದು ತಪ್ಪು ಮಾಡಿರ್ತಾರೆ, ಆ ಒಂದು ತಪ್ಪನ್ನು ಅವರು ತಿದ್ದುಕೊಳ್ಳುವಂತ ನಿಟ್ಟಿನಲ್ಲಿ ಕಾನೂನಿನಲ್ಲಿ ಒಂದು ಶಿಕ್ಷೆ ಅನ್ನುವಂಥದ್ದು ಬೀಳುತ್ತೆ. ಆ ಒಂದು ಶಿಕ್ಷೆಯನ್ನು ಅನುಭವಿಸುವಂತ ನಿಟ್ಟಿನಲ್ಲಿ ಜೈಲ್ಗೆ ಹೋಗುವಂಥದ್ದು. ಆದ್ರೆ ಜೈಲಿನಲ್ಲೇ ಒಂದು ರೀತಿ ರಾಜಾತಿಥ್ಯವನ್ನು ಕೊಟ್ಟು ಹೊರಗಡೆಗಿಂತನೂ ಒಳಗಡೆ ಇರುವಂತವ್ರಿಗೆ ಎಲ್ಲಾ ರೀತಿಯಂತ ಫೆಸಿಲಿಟೀಸ್ ಅನ್ನ ಕೊಡ್ತಾ ಇದ್ರೆ, ಇಲ್ಲಿ ಅವ್ರು ತಪ್ಪು ಮಾಡಿದೀವಿ ಅನ್ನುವಂತ ಪಶ್ಚಾತ್ತಾಪ ಅವ್ರಿಗೆ ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ದು ಈಗ ಸಾರ್ವಜನಿಕವಾಗಿ ಮೂಡ್ತಿರುವಂತ ಒಂದು ಅನುಮಾನ. ಈಗ ಮತ್ತೊಂದು ಪ್ರಶ್ನೆ ಮೂಡುತ್ತೆ. ಈ ಫೋಟೋ ಇದೆಯಲ್ಲ, ಈ ಫೋಟೋ ಇದು ಹಳೆಯ ಫೋಟೋ ಅಂತ ಹೇಳಿ ಅದನ್ನ ಮತ್ತೆ ತನಿಖೆಯ ಈ ವಿಚಾರದ ದಿಕ್ಕು ಬದಲಿಸುವಂತ ಪ್ರಯತ್ನಗಳು ಕೂಡ ಆಗುವಂತ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇದು ಹಳೆಯ ಫೋಟೋ ಅಲ್ಲ, ಈಗಿನ ಪರಪ್ಪನ ಅಗ್ರಹಾರದ್ದೇ ಫೋಟೋ ಅಂತ ಹೇಳೋದಕ್ಕೆ ಇರ್ತಕ್ಕಂತ ಅಲ್ಲಿ ಸಬೂತುಗಳೇನು ಅಂತ. ರಾಘವೇಂದ್ರ ಗುಡಿ, ನಟ ದರ್ಶನ್ 2 ಬಾರಿ ಪರಪ್ಪನ ಅಗ್ರಹಾರ ಜೈಲ್ಗೆ ಹೋಗಿರುವಂತಹದ್ದು. ಸುಮಾರು 12-13 ವರ್ಷಗಳ ಹಿಂದೆ ಒಮ್ಮೆ ಹೋಗಿದ್ರು. ಆದ್ರೆ ಆಗಿದ್ದಂತಹ ಒಂದು ದರ್ಶನ್ಗೂ ಈಗಿರುವಂತಹ ದರ್ಶನ್ಗೂ ಡಿಫರೆನ್ಸ್ ತುಂಬಾ ಕಾಣ್ತಿದೆ. ಯಾಕಂದ್ರೆ ಅವಾಗ ದರ್ಶನ್ ಇಷ್ಟೊಂದು ದೇಹವನ್ನ ಬೆಳೆಸ್ಕೊಂಡು ಚೆನ್ನಾಗಿರಲ್ಲ. ಅಂದ್ರೆ ಆವಾಗ ಇದ್ದಂತಹ ದರ್ಶನ್ಗೆ ಇವಾಗ ಇರೋದಂತ ದರ್ಶನ್ ತುಂಬಾ ಡಿಫರೆನ್ಸ್ ಕಾಣ್ತಾ ಇದೆ. ಈಗಿರುವಂತ ಅಂದ್ರೆ ಆ ಒಂದು ಫೋಟೋವನ್ನ ನಾವೇ ಬಹಳ ಸ್ಪಷ್ಟವಾಗಿ ಗಮನಿಸ್ತಾ ಹಿಂದೆ ಇರುವಂತ ವಾಲ್ ಏನ್ ಕಾಣ್ತಾ ಇದೆ ಅದು ಕೂಡ ಅಷ್ಟೇ ಪರಪ್ಪನ ಅಗ್ರಹಾರ ಜೈಲ್ನ ಒಂದು ಒಳಗಡೆ ಮತ್ತು ಹೊರಗಡೆ ಕಾಣುವಂತ ಒಂದು ವಾಲ್ಗೂ ಕೂಡ ಅಷ್ಟೇ ಅದು ಮ್ಯಾಚ್ ಆಗುತ್ತೆ. ಜೊತೆಗೆ ಅಲ್ಲಿರುವಂತಹ ಒಂದು ವಾತಾವರಣ ಆಗಿರ್ಬೋದು, ಅಲ್ಲಿರುವ ಹೊರಗಡೆ ಅಂದ್ರೆ ಜೈಲ್ನ ಒಳಗಡೆ ನೆಟ್ಟಂತ ಒಂದಷ್ಟು ಸಸ್ಯಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಅದು ಪರಪ್ಪನ ಅಗ್ರಹಾರದ ಜೈಲೆ ಅನ್ನುವಂಥದ್ದು ಬಹುತೇಕ ಗೊತ್ತಾಗುತ್ತೆ. ಅಂದ್ರೆ ಅದರಲ್ಲೂ ಕೂಡ ಇನ್ನೊಂದು ಪ್ರಮುಖವಾದಂತ ಅಂಶ ಏನು ಅಂತಂದ್ರೆ, ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಂತಹ ಮೊದಲ ದಿನಗಳಲ್ಲೇನು ವಿಲ್ಸನ್ ಗಾರ್ಡನ್ ನಾಗ ಭೇಟಿ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಜೈಲಾಧಿಕಾರಿಗಳು ಹೇಳಿದ್ರು. ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ನನ್ನದೇ ಆದಂತಹ ಬ್ಯಾರೆಕ್ ನಲ್ಲಿ ದರ್ಶನ ಇರಿಸ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಅನ್ನುವಂಥ ಒಂದಷ್ಟು ವಿಚಾರಗಳು ಬಯಲಾಗಿತ್ತು. ಆದ್ರೆ ಅದಕ್ಕೆ ಪುಷ್ಟಿ ಕೊಡುವಂತಹ ಈ ಒಂದು ಫೋಟೋ ಕೂಡ, ಯಾಕಂದ್ರೆ ಪರಪ್ಪನ ಅಗ್ರಹಾರದ ಒಳಗಡೆನೆ ತೆಗೆದಿರುವಂತಹ ಫೋಟೋ ಅನ್ನುವಂಥದ್ದಕ್ಕೆ ಬಹಳ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಕೂಡ ಓರ್ವ ವಿಚಾರಣಾಧೀನ ಕೈದಿ ಆ ಒಂದು ಫೋಟೋವನ್ನ ತೆಗೆದು ತನ್ನ ಹೆಂಡತಿಗೆ ಕಳಿಸಿದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಅದರ ಬಗ್ಗೆ ತನಿಖೆ ಆಗ್ಬೇಕಾಗಿದೆ. ಯಾಕಂದ್ರೆ ಯಾವ ರೀತಿಯಾಗಿ ಜೈಲಿನಲ್ಲಿರುವಂತಹ ಕೈದಿಗಳಿಗೆ ಫೋನ್ ಸಿಗುತ್ತೆ ಅನ್ನುವಂಥದ್ದಾಗಿರ್ಬೋದು, ಮತ್ತು ದರ್ಶನ್ಗೆ ಜೈಲಾಧಿಕಾರಿಗಳು ಹೇಳ್ತಾ ಇದ್ರು ದರ್ಶನ್ ಇರುವಂತಹ ಬ್ಯಾರಕ್ ನಲ್ಲಿ ಭದ್ರತೆಯನ್ನು ಹೆಚ್ಚಳ ಮಾಡಿದೀವಿ, ಆತ ಹೊರಗಡೆ ಬರೋದಕ್ಕೆ ಯಾವುದಕ್ಕೂ ಕೂಡ ನಾವು ಆಸ್ಪದವನ್ನ ಕೊಡ್ತಿಲ್ಲ, ಆತ ಇರುವಂತಹ ಬ್ಯಾರಕ್ ನ ಕಡೆ ಯಾರು ಕೂಡ ಹೋಗೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಿಲ್ಲ, ಸಿಸಿ ಕ್ಯಾಮ್ರಾಗಳಿಂದ ಕಣ್ಗಾವಲಾಗಿರಿಸಿದೀವಿ. ಯಾಕಂದ್ರೆ ದರ್ಶನ್ ಒಬ್ಬ ಸೆಲೆಬ್ರಿಟಿ ಆಗಿದ್ದಂತ ಕಾರಣಕ್ಕೋಸ್ಕರ ಆತ ಬೇರೆ ಸಹ ಕೈದಿಗಳ ಜೊತೆ ಓಡಾಡದಂತಹ ವೇಳೆಯಲ್ಲಿ ಲಾ ಅಂಡ್ ಆರ್ಡರ್ ಇಶ್ಯೂಸ್ ಆಗ್ಬೋದು, ಬೇರೆ ಬೇರೆ ರೀತಿಯಾದಂತಹ ಎಡವಟ್ಟುಗಳಾಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಆತನಿಗೆ ಪ್ರತ್ಯೇಕವಾದಂತಹ ಒಂದು ಸೆಲ್ ಅನ್ನ ಕೊಟ್ಟಿದ್ದೀವಿ. ಅದಕ್ಕೆ ಭದ್ರತೆಗೆ ಅಂತ 4-5 ಜನ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದೀವಿ. ಆತ ವ್ಯಾಯಾಮ ಆಗಿರ್ಬೋದು ಅಥವಾ ವಾಕಿಂಗ್ ಆಗಿರ್ಬೋದು ಪ್ರತಿಯೊಂದು ಕೂಡ ತನ್ನದೇ ಬ್ಯಾರಕ್ ನ ಮುಂಭಾಗದಲ್ಲಿ ಓಡಾಡುವಂತೆ ಎಲ್ಲಾ ರೀತಿಯಂತ ವ್ಯವಸ್ಥೆಗಳನ್ನ ಮಾಡಿದೀವಿ ಅಂತಾನೆ ಜೈಲಾಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ಈ ಒಂದು ಫೋಟೋವನ್ನ ನೋಡ್ತಾ ಇದ್ರೆ ಬಹುತೇಕ ದರ್ಶನ್ಗೆ ಇದಂದ್ರೆ ಜೈಲಾಧಿಕಾರಿಗಳು ಹೇಳ್ತಾ ಇರುವಂತದ್ದೆಲ್ಲವೂ ಕೂಡ ಸುಳ್ಳ ಅನ್ನುವಂಥದ್ದು ಕೂಡ ಮೂಡುತ್ತೆ. ಯಾಕಂದ್ರೆ ಆರಾಮಾಗಿ ಕೂತ್ಕೊಂಡಿದ್ದಾರೆ, ಅವರು ರೌಡಿ ಶೀಟರ್ ಜೊತೆ ಆರಾಮಾಗಿ ಚರ್ಚೆಯನ್ನ ಮಾಡ್ತಿದ್ದಾರೆ, ಕೈಯಲ್ಲೊಂದು ಸಿಗರೇಟ್ ಅನ್ನು ಇಟ್ಕೊಂಡಿದ್ದಾರೆ, ಇನ್ನೊಂದು ಕೈಯಲ್ಲೊಂದು ಕಾಫಿ ಕಪ್ ಅನ್ನ ಇಟ್ಕೊಂಡಿರುವಂತದ್ದು. ಆ ಒಂದು ಫೋಟೋವನ್ನ ನೋಡಿದ್ರೆ ಗೊತ್ತಾಗುತ್ತೆ
ಗೊತ್ತಾಗುತ್ತೆ ಅಲ್ಲಿರುವಂತವ್ರು ಯಾರಿಗೂ ಕೂಡ ಅಷ್ಟೇ ತಾವು ಮಾಡ್ತಿರುವಂತದ್ದು ತಪ್ಪು ಪಶ್ಚಾತ್ತಾಪ ಅನ್ನುವಂಥದ್ದು ಯಾವುದೂ ಇಲ್ಲ. ಅಷ್ಟೊಂದು ಆರಾಮಾಗಿ ಬಿಂದಾಸ್ ಆಗಿ ನಗನಕೊಂಡು ಎಲ್ಲೋ ಒಂದು ರೀತಿ ಟೈಮ್ ಪಾಸ್ ಮಾಡುವಂತಹ ರೀತಿಯಲ್ಲಿ ಅವರೆಲ್ಲರೂ ಕೂಡ ಕಾಣ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಅಷ್ಟೇ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಬಹಳ ಸೀರಿಯಸ್ ಆಗಿ ತಾಳ್ಬೇಕು, ಇದ್ರ ಮೇಲೆ ಆಕ್ಷನ್ ಮಾಡಲೇಬೇಕು. ಯಾಕಂದ್ರೆ ಅಲ್ಲಿರುವಂತಹ ಜೈಲಧಿಕಾರಿಗಳು ಹಣದ ಆಸೆಗೋ ಅಥವಾ ಭ್ರಷ್ಟಾಚಾರಕ್ಕೆ ಒಳಗಾಗಿ ಹಣವನ್ನ ಪಡ್ಕೊಂಡು ಈ ರೀತಿಯಂತ ರಾಜಾತಿಥ್ಯವನ್ನು ಕೊಡ್ತಿದ್ರೆ ನಾಳೆ ದಿನ ಕಾನೂನಿನ ಮೇಲೆಯೂ ಕೂಡ ಅಷ್ಟೇ ಪ್ರತಿಯೊಬ್ಬರಿಗೂ ಕೂಡ ಗೌರವ ಹೋಗುತ್ತೆ, ಅಧಿಕಾರಿಗಳ ಮೇಲೆಯೂ ಕೂಡ ಗೌರವ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನ ಮಾಡಿರುವಂತಹ ಪೊಲೀಸರಿಗೆ ಸಾಕಷ್ಟು ಗೌರವವನ್ನು ಹೊರಗಡೆನೂ ಕೂಡ ಕೊಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅದೇ ಒಂದು ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ಗೆ ಈ ರೀತಿಯಾದಂತಹ ರಾಜಾತಿಥ್ಯವನ್ನು ಕೊಡುವಂತರ ಜೊತೆಗೆ ಸಿಗರೇಟ್ ಆಗಿರ್ಬೋದು, ಆತನಿಗೆ ಪ್ರತ್ಯೇಕವಾಗಿ ಚೇರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಕೂತ್ಕೊಂಡು ಹರಟೆ ಹೊಡೆಯೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡುವಂತದ್ದಾಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರೆ ಎಲ್ಲೋ ಒಂದು ರೀತಿ ಗೌರವ ಅನ್ನುವಂಥದ್ದು ಇಲಾಖೆಯ ಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈಗಾಗಲೇ ಫೋಟೋಗಳನ್ನ ನಾವು ನೋಡ್ತಾ ಇದ್ರೆ ನೀವು ಹೇಳಿದ ಹಾಗೆ ಒಂದು ಕೈಯಲ್ಲಿ ಸಿಗರೇಟ್ ಇದೆ, ಮತ್ತೊಂದು ಕೈಯಲ್ಲಿ ಒಂದು ಸ್ಪೆಷಲೈಸ್ಡ್ ಆಗಿರ್ತಕ್ಕಂಥ ಕಪ್ಪದು, ಅದು ಜೈಲಿನಲ್ಲಿ ಕೈದಿಗಳಿಗೆ ಕೊಡುವಂತ ಯಾವುದೇ ಒಂದು ಹಿಂಡಾಲಿಯಂ ಆಗಲಿ ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಅಲ್ಯೂಮಿನಿಯಂ ಕಪ್ ಅಲ್ಲ, ಅದು ಸ್ವತಃ ಇವರೇ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕಪ್ ರೀತಿಯಾಗಿ ಕಾಣಿಸ್ತಾ ಇದೆ. ಅವರ ಡ್ರೆಸ್ಸಿಂಗ್ ಇರ್ಬೋದು ಅಥವಾ ಅಲ್ಲಿ ಕುಳಿತಿರ್ತಕೊಂಡ ರೀತಿಗಳಿರ್ಬೋದು, ಇವನ್ನೆಲ್ಲ ನೋಡ್ತಾ ಇದ್ರೆ ಆಹಾರಕ್ಕಾಗಿ ಕೋರ್ಟ್ನಲ್ಲಿ ಅಂಗಲಾಸ್ತಾ ಇದ್ದಾರೆ, ಮನೆಯ ಆಹಾರಕ್ಕಾಗಿ ಅಂಗಲಾಸ್ತಾ ಇದ್ದಾರೆ ದರ್ಶನ್ ಅನ್ನುವಂಥದ್ದೇ ಒಂದು ಡ್ರಾಮಾ ಆಗಿತ್ತ ಎಲ್ಲರ ಕಣ್ತಪ್ಪಿಸೋದು ಅಂತ ಹೇಳಿ. ಯಾಕಂದ್ರೆ ಇಷ್ಟೆಲ್ಲ ಕೊಡ್ತಿರುವಂತ ಜೈಲ್ ಅಧಿಕಾರಿಗಳು ಆ ಮನೆಯ ಆಹಾರವನ್ನ ಕೊಡದೇ ಇರ್ತಾರ? ಸಿಂಪತಿ ಅಂತ ಖಂಡಿತವಾಗ್ಲೂ ರಾಘವೇಂದ್ರ ಗುಡಿ, ಯಾಕಂದ್ರೆ ಒಂದು ಸಿಂಪತಿಯನ್ನ ಗಿಟ್ಸ್ಕೊಳ್ಳುವಂತ ನಿಟ್ಟಲ್ಲಿ ಒಂದು ಟ್ರಿಕ್ಸ್ ಅನ್ನ ಪ್ಲೇ ಮಾಡಿರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡುವಂತ ಹಂತಕ್ಕೆ ಬಂದಿದ್ದಾರೆ. ಅಂದ್ರೆ ಈ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಊಟ ಅಡ್ಜಸ್ಟ್ ಆಗ್ತಿಲ್ಲ ಅನ್ನುವಂಥ ಒಂದು ವಿಚಾರ ಆಗಿರ್ಬೋದು, ಅಥವಾ ನನ್ನ ದೇಹದಲ್ಲಿ ತೂಕ ಕಡಿಮೆ ಆಗ್ತಿದೆ ಅನ್ನುವಂಥ ವಿಚಾರಗಳಾಗಿರ್ಬೋದು, ಇದೆಲ್ಲವೂ ಕೂಡ ಅಷ್ಟೇ ಕೋರ್ಟ್ನ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಜಾಮೀನು ಪಡ್ಕೊಳ್ಬಹುದು ಅನ್ನುವಂಥ ಒಂದು ಟ್ರಿಕ್ಸ್ ಕೂಡ ಆಗಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಆ ಫೋಟೋವನ್ನು ನೋಡಿದ್ರೆ ಯಾರೊಬ್ಬರು ಕೂಡ ಅಷ್ಟೇ ಆತನಿಗೆ ಪಶ್ಚಾತ್ತಾಪ ಇದೆ, ಆತ ಎಲ್ಲೋ ಒಂದು ರೀತಿ ಸೊರಗಿದಾನೆ, ಆತ ದೇಹದಲ್ಲಿ ತೂಕ ಕಡಿಮೆ ಮಾಡ್ಕೊಂಡಿದ್ದಾನೆ, ಎಲ್ಲೋ ಒಂದು ರೀತಿ ಆತ ಮಾಡಿರುವಂತ ತಪ್ಪು, ನಾನು ಇನ್ಮೇಲೆ ಈ ರೀತಿ ತಪ್ಪು ಮಾಡಬಾರ್ದು ಅನ್ನೋಂಥ ಪಶ್ಚಾತ್ತಾಪ ಮುಖದಲ್ಲಿದೆ ಅನ್ನುವಂಥದ್ದಾಗಿರ್ಬೋದು, ಇದ್ಯಾವುದೂ ಕೂಡ ಅಷ್ಟೇ ಕಾಣ್ತಾ ಇಲ್ಲ. ಆ ಒಂದು ಫೋಟೋದಲ್ಲಿ ಆರಾಮಾಗಿ ಎಲ್ಲೋ ಒಂದು ರೀತಿ ಫಾರ್ಮ್ ಹೌಸ್ ನಲ್ಲೋ ಅಥವಾ ಯಾರಾದ್ರೂ ಫ್ರೆಂಡ್ಸ್ ಜೊತೆ ನಾವು ಹೊರಗಡೆ ಹೋದಂತ ಸಂದರ್ಭದಲ್ಲಿ ಎಂಜಾಯ್ ಮಾಡುವಂತ ರೀತಿನಲ್ಲಿ ಆರಾಮಾಗಿದ್ದಾರೆ. ಅವ್ರಿಗೆ ಜೈಲಿದು ಅನ್ನುವಂತ ಒಂದು ಸಣ್ಣ ಒಂದು ಪಶ್ಚಾತ್ತಾಪವು ಕೂಡ ಅಷ್ಟೇ ನನ್ನ ಪ್ರಕಾರ ಕಾಣ್ತಾ ಇಲ್ಲ ಅಲ್ಲಿ. ಇನ್ನೊಂದೇನು ಅಂತಂದ್ರೆ ಇಲ್ಲಿ ಈ ರೀತಿಯಾಗಿ ಒಂದು ರೀತಿಯಂತ ಸಿಂಪತಿಯನ್ನ ಗಿಟ್ಟಿಸ್ಕೊಳ್ಳುವಂತ ಒಂದು ಕೆಲಸಕ್ಕೂ ಕೂಡ ಅಷ್ಟೇ ನಟ ದರ್ಶನ್ ಮುಂದಾದ್ರ ಅನ್ನುವಂತ ಒಂದು ಅನುಮಾನ ಮೂಡುತ್ತೆ. ಯಾಕಂದ್ರೆ ಕಳೆದ 1.5-2 ತಿಂಗಳಿಂದಲೂ ಕೂಡ ಅಷ್ಟೇ ಅವರು ಕೋರ್ಟ್ಗಳಿಗೆ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ನನಗೆ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಿದೆ, ಊಟ ಅಡ್ಜಸ್ಟ್ ಆಗ್ತಿಲ್ಲ, ಇಲ್ಲಿ ಮನೆ ಊಟ ಬೇಕೇ ಬೇಕು, ಪದೇ ಪದೇ ಇಲ್ಲಿನ ಊಟ ತಿಂದು 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 ನನಗೆ ಆಗ್ತಿಲ್ಲ ಅನ್ನುವಂಥ ಒಂದಷ್ಟು ಪಶ್ಚಾತ್ತಾಪವನ್ನು ಪಡ್ತಿದ್ದಾರೆ, ಸೊರಗಿದ್ದಾರೆ ಅನ್ನುವಂಥ ಒಂದು ವಿಚಾರಗಳು ಕೂಡ ಹೊರಗಡೆ ಬಂದಿತ್ತು. ಯಾಕಂದ್ರೆ ಅವರ ಪರ ವಕೀಲರು ಕೂಡ ಅಷ್ಟೇ ಕೋರ್ಟ್ಗೆ ಮಾಹಿತಿಯನ್ನು ಕೊಡುವಂತ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಉಲ್ಲೇಖವನ್ನ ಮಾಡಿದ್ರು. ಆದ್ರೆ ಈಗ ಹೊರಗಡೆ ಬಂದಿರುವಂತಹ ಫೋಟೋವನ್ನ ನೋಡಿದ್ರೆ ಬಹುತೇಕ ಅದಕ್ಕೂ ಇದಕ್ಕೂ ಅಜಗಜಾಂತರ ಡಿಫರೆನ್ಸ್ ಇರುವಂತಹದ್ದು. ಎಲ್ಲೋ ಒಂದು ಕಡೆ ರಾಜಾತಿಥ್ಯದ ಜೊತೆಗೆ ಆತನ ಏನೆಲ್ಲ ವ್ಯವಸ್ಥೆಗಳು ಬೇಕು ಎಲ್ಲವನ್ನೂ ಕೂಡ ಕೊಡ್ತಾರೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇನ್ನೊಂದು ಪ್ರಮುಖವಾಗಿ ಒಂದು ಕಪ್ಪನ್ನ ನಾವು ಒಮ್ಮೆ ಗಮನಿಸ್ತಾ ಇದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವುದೇ ಓರ್ವ ವಿಚಾರಣೆ ದಿನ ಕೈದಿಗೆ ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಹಾಲ್ ಆಗಿರ್ಬೋದು ಕೊಡುವಂತ ಸಂದರ್ಭದಲ್ಲಿ ಕೇವಲ ಸ್ಟೀಲ್ ಗ್ಲಾಸ್ಗಳನ್ನ ಮಾತ್ರ ಕೊಡ್ತಾರೆ. ಆದ್ರೆ ಇಲ್ಲಿ ದರ್ಶನ್ ಕೈಯಲ್ಲಿರುವಂತಹ ಒಂದು ಕಪ್ಪನ್ನ ನಾವು ಗಮನಿಸ್ತಾ ಇದ್ರೆ ಅದು ಒಂದು ರೀತಿ ಅಂತ ಕಾಸ್ಟ್ಲಿ ಇರುವಂತಹ ಒಂದು ಕಪ್ನ ಮಾದರಿಯಲ್ಲಿ ಕಾಣ್ತಾ ಇದೆ. ಅಂದ್ರೆ ಇದೆಲ್ಲವೂ ಕೂಡ ಅಷ್ಟೇ ಆ ಒಂದು ರಾಜ್ಯಾತಿಥ್ಯ ಅನ್ನುವಂತ ಒಂದು ಭಾಗಕ್ಕೆ ಸೇರ್ಕೊಳ್ಳುತ್ತೆ ಹೊರತು ಅಲ್ಲಿ ಸಹ ಕೈದಿಗಳಿಗೆ ಬೇರೆ ಬೇರೆ ಕೈದಿಗಳಿಗೆ ಕೊಡುವಂತ ಒಂದು ಏನೆಲ್ಲ ಫೆಸಿಲಿಟೀಸ್ ಅದು ದರ್ಶನ್ಗೆ ಕೊಡ್ತಾ ಇಲ್ಲ. ಜೊತೆಗೆ ಆತನಿಗೆ ಬೇಕಾದಂತ ಒಂದು ರಾಜ್ಯಾತಿಥ್ಯದ ಜೊತೆಗೆ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಅಷ್ಟೇ ಜೈಲಿನ ಅಧಿಕಾರಿಗಳು ಮಾಡಿಕೊಡ್ತಿದ್ದಾರೆ ಅನ್ನುವಂತ ಒಂದು ಅನುಮಾನ ಈ ಒಂದು ಫೋಟೋದಿಂದ ಸಹಜವಾಗಿ ಮೂಡುತ್ತೆ ರಾಘವೇಂದ್ರ ಗುಡಿ.